ಕೋವಿಡ್ ಸಂದರ್ಭದಲ್ಲಿ ಒಂದಷ್ಟು ಅವಕಾಶಗಳು ಹುಟ್ಕೊಳ್ಳೋದಕ್ಕೆ ಶುರುವಾಯಿತು ಸೋಷಿಯಲ್ ಮೀಡಿಯಾ ಥ್ರೂ. ಅದರಲ್ಲಿ ವ್ಲಾಗಿಂಗ್ ಕೂಡ ಒಂದು. ಸೊ ಹೆಂಗಿತ್ತು ಆ ಸನ್ನಿವೇಶ? ವ್ಲಾಗಿಂಗ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಅಂದರೆ ರಷ್ಯಾಗೆ ಇವಾಗ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ಪ್ರಿಪರೇಷನ್ಸ್ ಅಂತೂ ಬೇಕು. ಏಕದಮ್ ಒಂದು ಕಡೆ ಹೋಗಿ 100 ದಿನ ಉಳಿದು ಬಿಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಏನಂದರೆ ಈಗ 15 ವರ್ಷ ನಾವು ಚಿತ್ರರಂಗದಲ್ಲಿ 15-16 ವರ್ಷ ಇದ್ದೆ. ನಾನು 17 ವರ್ಷದ ಹುಡುಗ ಚಿತ್ರರಂಗಕ್ಕೆ ಬಂದಾಗ. ಅವತ್ತಿಂದ 15 ವರ್ಷ 25 ಚಿತ್ರಗಳನ್ನ ಮಾಡಿದೆ, 25 ಟೆಲಿವಿಷನ್ ಶೋ ಮಾಡಿದೆ. ಆದ್ರೂ ಎಲ್ಲೋ ನನಗೆ ಒಂಚೂರು ಸಮಾಧಾನ ಇರಲಿಲ್ಲ ನಾನು ಮಾಡಿದ ಕೆಲಸದ ಬಗ್ಗೆ. ನನ್ನದೇ ಸ್ವಂತಿಕೆಯಿಂದ ಏನಾದ್ರು ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ನಾನು ಏನು ಬೇಕು ಅನ್ನೋದು. ಬಟ್ ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶ ಸಿಗ್ತಾ ಇರಲಿಲ್ಲ. ಇನ್ನೊಬ್ಬರು ಕಂಟ್ರೋಲೇ ಇರ್ತಾ ಇದ್ವಲ್ಲ, ಇನ್ನೊಬ್ಬರು ಡೈರೆಕ್ಟರ್, ಇನ್ನೊಬ್ಬರು ಪ್ರೊಡ್ಯೂಸರ್, ಇನ್ನೊಬ್ಬರು ಸ್ಕ್ರಿಪ್ಟ್ ರೈಟರ್. ನಿಮ್ಗೆ ಏನು ಹೇಳಬೇಕು ಅದನ್ನು ಹೇಳೋಕ್ಕಾಗಲ್ಲ. ವ್ಲಾಗಿಂಗ್ ಮೂಲಕ ಏನಾಯಿತು ಅಂದರೆ ಆ ಒಂದು ಫಿಲ್ಟರ್ಗೆ ಆ ಕಡಿವಾಣ ಏನಿತ್ತು ಅದು ಓಪನ್ ಆಯಿತು. ವಿತೌಟ್ ಫಿಲ್ಟರ್ಸ್ ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಒಳಗಿಂದ ಏನು ಬಂತು, ಹಾಗೆ ನಾನು ಏನು ನೋಡ್ತಾ ಇದ್ದೆ, ನನ್ನ ಅಬ್ಸರ್ವೇಷನ್ಸಲ್ಲಿ ನಾನು ಏನೇನು ನೋಡ್ತಾ ಇದ್ದೆ ಅದನ್ನು ತೆರೆದ ಹೃದಯದಿಂದ ಹೇಳೋಕ್ಕೆ ಶುರು ಮಾಡಿದೆ. ಅದೇ ಜನರಿಗೆ ಕನೆಕ್ಟ್ ಆದಂತಹ ವಿಷಯ. ಕೇವಲ ಕೆಲವೇ ವರ್ಷಗಳಲ್ಲಿ ಇಷ್ಟು ದೇಶಗಳು ನೋಡೋಂಗಾಯಿತು. ಸಾಕಷ್ಟು ನನ್ನ ಗ್ಲೋಬಲ್ ಕನ್ನಡಿಗ ಕುಟುಂಬ ಕೂಡ ಆಲ್ಮೋಸ್ಟ್ ಒಂದು 8-9 ಲಕ್ಷ ಜನಗಳು ಇವತ್ತು ಜೊತೆಗಿದ್ದಾರೆ. ಭಾಳ ಖುಷಿ ಇದೆ.